ಇದೆಲ್ಲದರ ನಡುವೆ ಚನ್ನಪಟ್ಟಣ ಉಪಚುನಾವಣೆ ಕತೆ ಏನಾಗುತ್ತೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಬಿಜೆಪಿಯಿಂದ ಟಿಕೆಟ್ ಯಾರಿಗೆ ಸಿಗುತ್ತೆ ಅಥವಾ ಜೆಡಿಎಸ್ ಬಿಜೆಪಿಗೆ ಟಿಕೆಟ್ ಕೊಡುತ್ತಾ ಈ ಒಂದು ಚರ್ಚೆ ಆದರೆ ಅತ್ತ ಜೆಡಿಎಸ್ ಟಿಕೆಟ್ ಪಡ್ಕೊಂಡ್ರೆ ಯಾರು ಅಭ್ಯರ್ಥಿ ಆಗ್ತಾರೆ? ಎಲ್ಲ ಚರ್ಚೆಗಳ ನಡುವೆ ಕೇಂದ್ರ ಬಿಂದು ಅಂದರೆ ಅದು ಯೋಗೇಶ್ವರ್ ಅವರು. ಯೋಗೇಶ್ವರ್ ಈ ಬಾರಿ ಶತಾಯಗತಾಯ ನಾನು ಕಂಟೆಸ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಬಿಜೆಪಿಯಿಂದ ಮಾಡ್ತಾರಾ ಅಥವಾ ಜೆಡಿಎಸ್ನಿಂದ ಮಾಡ್ತಾರಾ? ಜೆಡಿಎಸ್ನಿಂದ ಮಾಡಿ NDA ಅಭ್ಯರ್ಥಿ ಅಂತ ಹೇಳ್ತಾರಾ? ಇದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಇದರ ನಡುವೆ ನಿನ್ನೆ ನಡೆದಂಥ ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭದಲ್ಲಿ DK ಜೊತೆಗೇ ವೇದಿಕೆಯನ್ನು ಹಂಚಿಕೊಂಡು ಯೋಗೇಶ್ವರ್ ಹೊಸ ತಂತ್ರಗಾರಿಕೆಯನ್ನು ಕೂಡ ಮೆರೆದಿದ್ದಾರೆ. ಇದರ ಜೊತೆಗೆ ದೆಹಲಿ ಮಟ್ಟದಲ್ಲಿ ಮತ್ತೊಂದು ಸುತ್ತಿನ ಲಾಬಿ ಆಗ್ತಾ ಇದೆ. ಅಂತಿಮವಾಗಿ ಬಿಜೆಪಿ ಮತ್ತು ಕುಮಾರಸ್ವಾಮಿ ಏನು ಹೇಳ್ತಾರೆ, ಹೀಗಾಗಿ ಈ ಸ್ಟೋರಿಯಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಕಂಪ್ಲೀಟ್ ಆದಂಥ ವಿವರ ಇದೆ, ನೋಡೋಣ. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಸಮಾಧಾನವಾಗಿ ಮೊದಲು ಪಕ್ಷದ ನಿಷ್ಠೆ ತೋರಿಸಿ. ಕುಮಾರಸ್ವಾಮಿ ಅವರು ಇವತ್ತು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡ್ಬೇಕು. ಚನ್ನಪಟ್ಟಣಕ್ಕೆ ಎರಡು ಕಣ್ಣು, ಒಂದು ಕುಮಾರಣ್ಣ, ಇನ್ನೊಂದು ನಾನೇ ಅಭ್ಯರ್ಥಿ. ನಾನು ಟಿಕೆಟ್ ಸಿಗದೆ ಹೋದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿರ್ಬೇಕು ಅಂತಾನೆ ಅನ್ಕೋತೀನಿ. ನಿರ್ಧಾರಗಳು ಅಡ್ಡಗೋಡೆ ಮೇಲೆ ನಿಂತಿವೆ, ಆಯ್ಕೆಗಳು ಅಂತರಂಗದಲ್ಲೇ ಗಿರಿಕಿ ಹೊಡಿತಾ ಇವೆ. ಕಾಂಗ್ರೆಸ್ ವಿರುದ್ಧ ಸೆಣಸಾಟಕ್ಕೆ ದೋಸ್ತಿ ಅನ್ನೋ ಬಂಧನ ಬಿದ್ದಿದ್ರು. ಚನ್ನಪಟ್ಟಣ ಚದುರಂಗದಲ್ಲಿ ಮತ್ತೊಮ್ಮೆ ಕುಮಾರಸ್ವಾಮಿ ವರ್ಸಸ್ ಯೋಗೇಶ್ವರ್ ಸಮರ ಎಲ್ಲಿ ಶುರುವಾಗುತ್ತೋ ಅನ್ನೋ ಆತಂಕ ಕೇಸರಿ ಪಡೆಯನ್ನ ಕಾಡ್ತಿದೆ. ಬೊಂಬೆ ನಗರಿಯಲ್ಲಿ ಬೊಂಬೆಯ ವಾರಸುದಾರರು ಯಾರು ಅನ್ನೋ ಕೌತುಕದ ನಡುವೆ ಬೊಂಬೆ ಆಡ್ಸೋರ ಆಟ ಒಳಗೊಳಗೆ ಶುರುವಾಗ್ತಿದೆ. ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅವ್ರು ಯಾರು ಅನ್ನುವಂತಹ ವಾತಾವರಣವೂ ಕಂಡು ಬಂದ್ರೂ ಅಚ್ಚರಿ ಇಲ್ಲ. ನಿಜ, ಇತ್ತೀಚೆಗೆ ಚನ್ನಪಟ್ಟಣ ರಾಜಕೀಯ ಅಂದಾಕ್ಷಣ ಥಟ್ ಅಂತ ತಲೆಗೆ ಬರೋದೇ ಈ ಬೊಂಬೆ ಆಟ. ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಸಮರದಲ್ಲಿ ಗೆದ್ದು ಬೀಗಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೇ ಆಗಿತ್ತು. ಚನ್ನಪಟ್ಟಣದಲ್ಲಿ ಟಿಕೆಟ್ ಲೆಕ್ಕಾಚಾರಗಳು ಬೆರಿಗೆದರಿವೆ. ಈ ಲೆಕ್ಕಾಚಾರದಲ್ಲಿ ಶೂನ್ಯ ಸಾಧನೆ ಗಳಿಸಬಾರದು ಅಂತ ಬಿಜೆಪಿ MLC CP ಯೋಗೇಶ್ವರ್ ರಣತಂತ್ರವನ್ನೇ ಹೆಣದಂತಿದೆ. ಯಾವುದೇ ಕಾರಣಕ್ಕೂ ಚನ್ನಪಟ್ಟಣವನ್ನ ಬಿಟ್ಟು ಕೊಡಬಾರದು ಅಂತ ಪಣ ತೊಟ್ಟಿದ್ದಾರೆ. ಇದಕ್ಕೆ ಸಾಕ್ಷಿಯೇ ಮೊನ್ನೆಯಷ್ಟೇ ಯೋಗೇಶ್ವರ್ ಆಡಿದ ಮಾತುಗಳು. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ ಅದರಲ್ಲಿ ನಾನೊಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. BJP JDS ಮೈತ್ರಿ ಮಾಡ್ಕೊಂಡ ಮೇಲೆ NDAಯಿಂದ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸನ್ನಿಹಿತವಾದ ಪ್ರತಿಸ್ಪರ್ಧಿ. ಪ್ರತಿ ಚುನಾವಣೆಯಲ್ಲೂ ಒಂದು 10-15,000 ಡಿಫ್ರೆನ್ಸು ಎಲ್ಲ ಚುನಾವಣೆಯಲ್ಲೂ ಇದೆ. ಹಾಗಾಗಿ ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡ್ಬೇಕು ಅನ್ನೋದು ನನ್ನ ವಾದ. ಮತ್ತು ನಾನಿಲ್ಲ, ನಾನು ಟಿಕೆಟ್ ಸಿಗದೆ ಹೋದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿರಬೇಕು ಅಂತಾನೆ ಅನ್ಕೋತೀನಿ. ನೋಡೋಣ ಮುಂದೆ ಏನೇನು ಯಾವ್ಯಾವ ಥರ ತಿರುವು ತಗೊಳ್ತಾ ರಾಜಕಾರಣ ಹೇಳಿದ್ರಲ್ಲ. ಕೇಳಿದ್ರಲ್ಲ CP ಯೋಗೇಶ್ವರ್ ಆಡಿದ ಮಾತುಗಳನ್ನ. ಚನ್ನಪಟ್ಟಣಕ್ಕೆ ನಾನು ಆಕಾಂಕ್ಷಿ, ಟಿಕೆಟ್ ಸಿಗದೆ ಹೋದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ ಇದೇ ಸೈನಿಕ ಸುಮ್ಮನೆ ಕೂರ್ಲಿಲ್ಲ. ಬದಲಾಗಿ ದೆಹಲಿ ಯಾತ್ರೆ ಕೂಡ ಮುಗಿಸಿ ಬಂದಿದ್ರು. ಹಾಗಾದ್ರೆ CP ಯೋಗೇಶ್ವರ್ ಸ್ಟ್ರಾಟಜಿ ಏನಿರಬಹುದು ಅಂತ ನೋಡೋದಾದ್ರೆ, ಚನ್ನಪಟ್ಟಣ ಟಿಕೆಟ್ಗಾಗಿ ತೀವ್ರ ಕಸರತ್ತು ನಡೆಸ್ತಾ ಇರುವ CPY ಸ್ವತಂತ್ರ ಅಭ್ಯರ್ಥಿ ಬಾಂಬ್ ಬೆನ್ನಲ್ಲೇ CPY ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿದ್ರು. ಈ ಬೆಳವಣಿಗೆ ನಡುವೆ ಸ್ವತಂತ್ರೋತ್ಸವದ ದಿನದಂದು DCM DK ಶಿವಕುಮಾರ್ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ರು. ಇದು ತರಹೇವಾರಿ ಚರ್ಚೆ ಹುಟ್ಟಾಕಿದೆ. ಒಂದು ವೇಳೆ DCM DK ಶಿವಕುಮಾರ್ ಆಹ್ವಾನಿಸಿದ್ರೆ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಾಕಿದೆ. ರಾಜ್ಯದಲ್ಲಿ ಇನ್ನೂ 3 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಚನ್ನಪಟ್ಟಣ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಸೇರಿದ್ರೆ ನಷ್ಟ ಏನಿಲ್ಲ ಅಂತ ಬಿಜೆಪಿ MLC ಯೋಗೇಶ್ವರ್ ಅಭಿಮಾನಿಗಳಲ್ಲಿ ಚರ್ಚೆ ಶುರುವಾಗಿದೆಯಂತೆ. ಒಂದ್ ಕಡೆ ಯೋಗೇಶ್ವರ್ ಯಾವಾಗ ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು, ದಳಪತಿಗಳು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಹಾಗಾದ್ರೆ ತೆನೆಗೂಡಿನಲ್ಲಿ ಏನೆಲ್ಲ ಚರ್ಚೆ ಶುರುವಾಗಿದೆ ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ಚನ್ನಪಟ್ಟಣದಲ್ಲಿ JDS ಅಭ್ಯರ್ಥಿ ಕಣಕ್ಕಿಳಿಸುವ ಬಗ್ಗೆ ಪ್ಲಾನ್ಗಳು ಶುರುವಾಗಿದೆ. ಬೊಂಬೆ ನಗರಿಯ ಆಕಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಸರು ಚರ್ಚೆ ಆಗ್ತಿದೆ. ಮೂಡ ಪಾದಯಾತ್ರೆ ನೇತೃತ್ವ ನಿಖಿಲ್ ಕುಮಾರಸ್ವಾಮಿ ವಹಿಸಿಕೊಂಡಿದ್ದು, ನಿಖಿಲ್ ಕಣಕ್ಕಿಳಿಸೋದಕ್ಕೆ JDS ನಾಯಕರೇ ಒತ್ತಡ ಹಾಕ್ತಿದ್ದಾರಂತೆ. ಯಾಕಂದ್ರೆ ಮೊನ್ನೆಯಷ್ಟೇ ಚನ್ನಪಟ್ಟಣದ ಟಿಕೆಟ್ ಕೈತಪ್ಪಿದ್ರೆ ಪಕ್ಷೇತರನಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ
ಬಿಜೆಪಿ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಹೇಳಿದ್ರು. ಹೇಳಿಕೆ ಬೆನ್ನಲ್ಲೇ ದೆಹಲಿಗೂ ಹೋಗಿ ಬಂದಿದ್ರು. ಯೋಗೇಶ್ವರ್ ಮಾತಿನ ಬೆನ್ನಲ್ಲೇ ನಿಖಿಲ್ ಸ್ಪರ್ಧೆಗೆ ಒತ್ತಾಯಗಳು ಕೇಳ್ಬರ್ತಾ ಇವೆ. ಹೀಗಿದ್ರೂ ಕುಮಾರಸ್ವಾಮಿ ಮಾತ್ರ ನಿಖಿಲ್ ಸ್ಪರ್ಧೆ ಬಗ್ಗೆ ಇನ್ನೂ ಕ್ಲಾರಿಟಿಯನ್ನೇ ಕೊಟ್ಟಿಲ್ಲ. ಮೂಲಗಳ ಪ್ರಕಾರ ನಮಗೆ ಎನ್ಡಿಎ ಅಭ್ಯರ್ಥಿ ಗೆಲ್ಲಲೇಬೇಕು ಅಂತ ಎಚ್ಡಿಕೆ ಹೇಳ್ತಿದ್ದಾರಂತೆ. ರಾಮನಗರ ಜೆಡಿಎಸ್ ಬಿಜೆಪಿ ಸಭೆ ಕರೆಯೋದಕ್ಕೆ ದಳಪತಿ ಚಿಂತಿಸಿತು. ಚನ್ನಪಟ್ಟಣ ಉಪಚುನಾವಣೆಗೆ ಸಿದ್ಧ ಮಾಡಿಕೊಳ್ಳುವಂತೆ ರಾಮನಗರ ಜೆಡಿಎಸ್ ನಾಯಕರಿಗೆ ಕುಮಾರಸ್ವಾಮಿ ಸೂಚಿಸಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಚನ್ನಪಟ್ಟಣ ದೋಸ್ತಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ತೀವ್ರ ಕುತೂಹಲ ಮೂಡಿಸಿದೆ. ಟಿಕೆಟ್ ಸಂಬಂಧ ದೆಹಲಿಗೆ ಹೋಗಿದ್ದ ಯೋಗೇಶ್ವರ್ಗೆ ವರಿಷ್ಠರು ಒಂದಷ್ಟು ಸಮಾಧಾನದ ಮಾತುಗಳನ್ನ ಹೇಳಿ ಕಳಿಸಿದಾರಂತೆ. ನೀವು ಕ್ಷೇತ್ರಕ್ಕೆ ತೆರಳಿ, ನಾವು ಹೇಳ್ತೀವಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಹೀಗಾಗಿ ಯೋಗೇಶ್ವರ್ ದೆಹಲಿ ವರಿಷ್ಠರ ಕರೆಗಾಗಿ ಕಾಯ್ತಾ ಇದ್ದಾರೆ. ಒಂದ್ ವೇಳೆ ಟಿಕೆಟ್ ಸಿಗದೆ ಹೋದ್ರೆ ಮತ್ತೊಂದು ನಿರ್ಧಾರಕ್ಕೆ ಬರೋದ್ರಲ್ಲಿ ಡೌಟೇ ಇಲ್ಲ ಅಂತಿವೆ ಮೂಲಗಳು. ಬ್ಯೂರೋ ರಿಪೋರ್ಟ್, TV9.